ವ್ಯವಸ್ಥೆ ಹಾಳಾಗೋಗ್ಬಿಟ್ಟದೆ ಇವತ್ತು, ಏನೇನು ಉಳಿದಿಲ್ಲ ಅನ್ನೋದು ಕಣ್ಣಿಗೆ ಕಾಣುವಂಥ. ಅದಕ್ಕಾಗಿ ಇವತ್ತು ಎಲ್ಲ ಕಡೆ ಇಡೀ ದೇಶ ತುಂಬ ಇವತ್ತು ಜನ್ ಅಲ್ಫಾ ಜೊತೆಗೆ CJP ನಾಯಕರಿಲ್ಲದೆ ಹೋದ್ರೂ ಸಹಿತ ಹೋರಾಟಗಳು ಹೇಳ್ತಾ ಇದ್ದಾವೆ. ಇಲ್ಲಿ ಯಾರು ಹೇಳ್ತಾ ಇಲ್ಲ. ಇಲ್ಲಿ JP ಅಂದರೆ ಜಯಪ್ರಕಾಶ್ ನಾರಾಯಣರಿಲ್ಲ, ಅಣ್ಣಾ ಹಜಾರೆ ಇಲ್ಲ, ಮತ್ತೊಬ್ಬರಿಲ್ಲ, VP ಸಿಂಗ್ ಇಲ್ಲ ಅಂತ ನಾಯಕರು ಯಾರೂ ಇಲ್ಲ. ಜನ ಎದ್ದು ನಿಲ್ತಾ ಇದ್ದಾರೆ. ಇದರ ಅರ್ಥೇನೋ ಎಲ್ಲರಿಗೂ ಒಂದೇ ರೀತಿಯ ನೋವು ಸಂಕಟ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳನ್ನ ಕಲಿಸ್ತಾರೆ, ಸಾಲ ಸೋಲ ಮಾಡಿ ಮನೆ ಮಾರೆ ಮತ್ತೇನೋ ಮಾರೆ ಕಲಿಸಿದ ಮೇಲೆ ಎಕ್ಸಾಮ್ ಕೊಡಿಸ್ತಾರೆ, ಎಕ್ಸಾಮ್ ಪೇಪರ್ ಲೀಕ್. ಇತ್ತ ಸಾಲಗಾರ ಆಗಿದ್ದು ಸುಳ್ಳಾಗಲಿಲ್ಲ. ಇಡೀ ದೇಶದ ಮೇಲೆ ಇವತ್ತು IMF ಪ್ರಕಾರ 225 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ. ಇವತ್ತು ಈ ದೇಶದೊಳಗೆ ಹೆಚ್ಚು ಕಡಿಮೆ ಈ ದೇಶದಲ್ಲೇ ಒಂದು ಅಂದಾಜಿನ ಪ್ರಕಾರ ಏನಪ್ಪ ಅಂದ್ರೆ 170 ಲಕ್ಷ ಕೋಟಿ ರೂಪಾಯಿ ಬಂಗಾರಗಳ ಮೇಲೆ ಸಾಲ, ಬಂಗಾರ ಇಟ್ಟು ಸಾಲ ತೆಗೆದುಕೊಂಡಿದ್ದಾರೆ. ಮನೆಗಳ ಮೇಲೆ ಸಾಲ ಎಲ್ಲಿ ನೋಡಿದ್ರು ಸಾಲ, ನೋ ಡೆವಲಪ್ಮೆಂಟ್. ಯಾಕೆಂದರೆ ಇಲ್ಲಿ ಬೇಸಿಕ್ ಯಾವ ಪ್ಲ್ಯಾನೂ ಇಲ್ಲ ಮೋದಿಯವರು. ಹೀಗಾಗಿ ಇವತ್ತು ಇಡೀ ದೇಶದ ಜನ ಉದ್ಯೋಗ ಬಿಡ್ತಾ ಇದ್ದಾರೆ, ಉತ್ತಮ ಶಾಲೆ ಬಿಡ್ತಾ ಇದ್ದಾರೆ, ಉತ್ತಮವಾದ ಆರೋಗ್ಯ ಬಿಡ್ತಾ ಇದ್ದಾರೆ. ಇವು ಕೊಡ್ತೀರಾ? ಈಗ ರಾಹುಲ್ ಗಾಂಧಿಯವರು ಈ ಎಲ್ಲ ಸಮಸ್ಯೆಗಳನ್ನ ಎತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ನಾಯಕರು ಇಲ್ಲ ಅಲ್ಲೇ CJP ಜನ್ ಅಲ್ಪಗಳಿಗೆ. ಆದರೆ ನಾಯಕತ್ವ ತಾನು ತೆಗೆದುಕೊಳ್ಳಿಕ್ಕೆ ಹೊರಟಿದ್ದಾರೆ. ಇವತ್ತು 800 ಸಿಟಿಗಳಲ್ಲೇ ಈ ವಿದ್ಯಾರ್ಥಿಗಳ ಪರವಾಗಿ, ನೀಟ್ ಎಕ್ಸಾಮ್ನ ಪರವಾಗಿ, ಅಲ್ಲಿ ಭ್ರಷ್ಟಾಚಾರದ ಪರವಾಗಿ ಈ ನಮ್ಮ ರಾಹುಲ್ ಗಾಂಧಿಯವರು ಇವುಗಳನ್ನೆಲ್ಲ ತಪ್ಪದ ಇದು ನಿಲ್ಲಬೇಕು ಅಂತೇಳಿ ಅವರ ವಿರೋಧವಾಗಿ ಮಾತಾಡಲಿಕ್ಕೆ ಹೋಗ್ತಾ ಇದ್ದಾರೆ.